ಎಲ್ಲರಿಗೆ ನಮಸ್ಕಾರ. ನಾನು ಅಂತಿಮ ವರ್ಷದ ವಿದ್ಯಾರ್ಥಿ ಆಸಿಫ್. ಇವತ್ತು ನಾವು ಟೊಮ್ಯಾಟೊ ಕೆಚಪ್ ಉತ್ಪಾದನೆ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಸಕ್ಕರೆ 75 ಗ್ರಾಂ ಪ್ರತಿ 1 kgಗೆ, ಮಸಾಲೆಗಳು 5 ರಿಂದ 10 ಗ್ರಾಂ ಪ್ರತಿ 1 kgಗೆ, ಈರುಳ್ಳಿ 50 ಗ್ರಾಂ ಪ್ರತಿ kgಗೆ. ಯಾವುದೇ ಮಸಾಲೆಗಳು ನಾವು ಮೊದಲಿಗೆ ನೀರಿನಲ್ಲಿ ಚೆನ್ನಾಗಿ ಕುದಿಸಬೇಕು. ಅದರ ನಂತರ ಅದಕ್ಕೆ ಪಲ್ಲೆ ಆ್ಯಡ್ ಮಾಡಬೇಕು, ಡೈರೆಕ್ಟಾಗಿ ಆ್ಯಡ್ ಮಾಡಬಾರ್ದು. ಮತ್ತು ಸೋಡಿಯಂ ಬೆಂಜೋಯೇಟ್ 1 ಗ್ರಾಂ ಪ್ರತಿ kgಗೆ. ಮೊದಲಿಗೆ ನಾವು ಎಲ್ಲ ಟೊಮೆಟೊಗಳನ್ನು ಚೆನ್ನಾಗಿ ತೊಳೆಯಬೇಕು. ಅದರ ನಂತರ ನಾವು ಟೊಮೆಟೊಗಳನ್ನು 5 ರಿಂದ 10 ನಿಮಿಷಗಳ ಕಾಲ ನೀರಿನಲ್ಲಿ ಕುದಿಸೋಕ್ಕೆ ಇಡಬೇಕು. ಕುದಿಸಿದ ನಂತರ ನಾವು ಟೊಮೆಟೊ ತಿರುಳು ಬಿಡೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ರೀತಿ ಇಮೇಜ್ನಲ್ಲಿ ತೋರಿಸಿದ ಹಾಗೆ ತಿರುಳು ಬಿಡೋಕ್ಕೆ ಸ್ಟಾರ್ಟ್ ಆಗಿದ ನಂತರ ನಾವು ಎಲ್ಲ ಟೊಮೆಟೊಗಳನ್ನು ತೆಗೆದುಕೊಳ್ಳಬೇಕು. ಅದರ ನಂತರ ಎಲ್ಲ ಟೊಮೆಟೊಗಳ ಸುಪ್ಪಿಯನ್ನು ಸುಲಿಯಬೇಕು. ಸುಲಿದ ನಂತರ ನಾವು ಪುಡಿ ಮಾಡುವ ಯಂತ್ರದ ಸಹಾಯದಿಂದ ಈ ಟೊಮ್ಯಾಟೊಗಳನ್ನು ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಮಾಡಿದ ನಂತರ ಇದೆಲ್ಲ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಸೊ ನಾವು ಇದರಲ್ಲಿ ಅದರ ಫೈಬರ್ ಮತ್ತು ಗಂಟುಗಳು ಸೀವಿನ ಮುಖಾಂತರ ಹೊರಗೆ ತೆಗಿಬೇಕು. ಓನ್ಲಿ ಪ್ಯೂರ್ ಪಲ್ಪನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಆ ಎಕ್ಸ್ಟ್ರಾಕ್ಟ್ ಮಾಡಿದ ಪಲ್ಪನ್ನು ನಾವು ಕೆಟಲ್ನಲ್ಲಿ ಹಾಕಿ 5 ರಿಂದ 10 ನಿಮಿಷಗಳ ಕಾಲ ಬಾಯ್ಲ್ ಮಾಡೋಕ್ಕೆ ಇಡಬೇಕು. ಅದರ ನಂತರ 1/3 ಆಫ್ ನಮ್ಮ ಶುಗರ್ ಇರುತ್ತಲ್ಲ, ಅದಕ್ಕೆ ನಾವು ಆ್ಯಡ್ ಮಾಡಬೇಕು, ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದರ ನಂತರ ನಮ್ಮ ಖಾರ ಆಗಲಿ ಯಾವುದೇ ರೀತಿಯ ಪದಾರ್ಥಗಳನ್ನು ನಾವು ಈ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿಯಾಗಿ ತೋರಿಸಿದ ಹಾಗೆ ಆ್ಯಡ್ ಮಾಡ್ತಾ ಸ್ಟೀರ್ ಮಾಡಬೇಕು. ಈ ರೀತಿ ನಾವು ಸೀವಿಂಗ್ ಮಾಡಿ ಮುಖಾಂತರ ಮಾಡಬೇಕು. ಅದರ ನಂತರ ನಾವು ಅದರ ಬ್ರಿಕ್ಸ್ ಚೆಕ್ ಮಾಡಬೇಕು. 22 ರಿಂದ 24 ಬ್ರಿಕ್ಸ್ ಬರಲೇಬೇಕು. ಸೊ ಅದು ಕರೆಕ್ಟಾಗಿರುತ್ತೆ. ಮತ್ತು ಸೋಡಿಯಂ ಬೆಂಜೋಯೇಟನ್ನು ನಾವು ಪ್ರತಿ 1 ಗ್ರಾಂ ಪ್ರತಿ kgಗೆ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆರೆಸಬೇಕು. ಅದರ ನಂತರ ನಾವು ಫಿಲ್ ಮಾಡಬೇಕು. ಧನ್ಯವಾದಗಳು.